ಏನೋ 23 lakhs ಕೊಟ್ರೆ ಗೋಲ್ಡನ್ ವೀಸಾ ಸಿಗುತ್ತಾ? ಅದು ದುಬೈಯಲ್ಲಿ. ಓ ಮೈ ಗಾಡ್, 23 lakhsಗೆ ಗೋಲ್ಡನ್ ವೀಸಾ ಅಂತೆ ಗುರು, ಅದು ದುಬೈಯಲ್ಲಿ. ಇಡೀ ಇಂಡಿಯಾದಲ್ಲಿ ಒಂದು ವಾರ ಇದೇ ನ್ಯೂಸು ಕಂಪ್ಲೀಟ್ ಆಗಿ ರಿಪೀಟ್ ಆಗ್ತಾನೆ ಇದೆ. ನಮ್ಮ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್, ದುಬೈ ಅಂದ್ರೆ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದ್ರೆ ಅಲ್ಲಿರೋ ಲಕ್ಸುರಿ ಲೈಫು, ಅಲ್ಲಿರೋ ಸೂಪರ್ ಕಾರ್ಸು ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ಮೋಸ್ಟ್ ಆಫ್ ಆಲ್ ಬುರ್ಜ್ ಖಲೀಫಾ, ಅದನ್ನ ನೋಡ್ಲೇಬೇಕು ಅಂದ್ಬಿಟ್ಟು ಎಲ್ರಿಗೂ ಸಿಕ್ಕಾಪಟ್ಟೆ ಆಸೆ ಇರುತ್ತೆ. ಒಂದು ಯೋಚನೆ ಮಾಡಿ, ಗೋಲ್ಡನ್ ವೀಸಾ ತಗೊಂಡು ದುಬೈಯಲ್ಲೇ ಸೆಟ್ಲ್ ಆದ್ರೆ ಹೇಗಿರುತ್ತೆ? ಅದು 23 lakhsಗೆ. ಸಿಕ್ಕಾಪಟ್ಟೆ ನ್ಯೂಸ್ ಚಾನೆಲ್ಸ್ ಅಲ್ಲಿ ಇದ್ರ ಬಗ್ಗೆ ರಿಪೀಟ್ ಟೆಲಿಕಾಸ್ಟ್ ಇತ್ತು. 23 lakhsಗೆ ಗೋಲ್ಡನ್ ವೀಸಾ, ಅದು ದುಬೈಯಲ್ಲಿ. 23 lakhsಗೆ ಗೋಲ್ಡನ್ ವೀಸಾ. ಯಾಕೆ ಈ ಸತಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, 23 ಲಕ್ಷ ರೂಪಾಯಿಗೆ ಒಂದು SUV ಕಾರ್ ಬರುತ್ತೆ ಗುರು ಇಂಡಿಯಾದಲ್ಲಿ. ಸೊ 23 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ದುಬೈಗೆ ಹೋಗಿ ಲೈಫ್ ಸೆಟ್ಲ್ ಆಗೋದು ಹೇಗಿದೆ? ಬಿಕಾಸ್ ಅಲ್ಲಿ ಅರ್ನಿಂಗ್ಸ್ ಬೇರೆ ಇದೆ, ಇಲ್ಲಿ ಅರ್ನಿಂಗ್ಸ್ ಬೇರೆ ಇದೆ. ಅದ್ರ ಆಸೆ ಎಲ್ರಿಗೂ ಇರುತ್ತೆ. ಇದೆಲ್ಲ ನ್ಯೂಸ್ ಫೇಕ್ ಗುರು. 23 ಲಕ್ಷ ರೂಪಾಯಿಗೆ ದುಬೈಯಲ್ಲಿ ಗೋಲ್ಡನ್ ವೀಸಾ, ಇದೆಲ್ಲ ಫೇಕ್. ಸೊ ಗೋಲ್ಡನ್ ವೀಸಾ ಅಂತ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಅಂತ ಅಂದ್ರೆ, ನನ್ನ ಚಾನೆಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಗೋಲ್ಡನ್ ವೀಸಾ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ಹೌದು, ಯಾರು ಬೇಕಾದ್ರೆ ಗೋಲ್ಡನ್ ವೀಸಾ ತಗೋಬಹುದು. ಈ ಫೇಕ್ ನ್ಯೂಸ್ ಹೇಗಿತ್ತು ಅಂತ ಅಂದ್ರೆ, 1 lakh dirhams is equal to 23 lakhs. ಅಂದ್ರೆ ಒಂದು ದಿರಾಮು 23 ರೂಪಾಯಿ ಇದೆ. ಸೊ 1 lakh dirhams is equal to 23 lakhs. ಸೊ 23 ಲಕ್ಷ ರೂಪಾಯಿ ಕೊಟ್ರೆ ನಮಗೆ ಗೋಲ್ಡನ್ ವೀಸಾ ಸಿಗುತ್ತೆ ಅಂದ್ಬಿಟ್ಟು ಒಂದು ನ್ಯೂಸ್ ಹರಡ್ತಾ ಇತ್ತು ಇಡೀ ಇಂಡಿಯಾ. ಬಟ್ ಅದು ಸಿಕ್ಕಾಪಟ್ಟೆ ಫೇಕ್ ಗುರು. ಯಾಕಂದ್ರೆ 23 ಲಕ್ಷ ರೂಪಾಯಿಗೆ ನಾನು ಆಲ್ರೆಡಿ ಹೇಳ್ದಂಗೆ ಒಂದು SUV ಕಾರ್ ಬರುತ್ತೆ. ಎಲ್ರು ಏನಕ್ಕೆ ಗೋಲ್ಡನ್ ವೀಸಾ ಬಗ್ಗೆ ಇಷ್ಟೊಂದು ಹೈಪ್ ಆಗ್ತಿದ್ದಾರೆ ಅಂತ ಅಂದ್ರೆ, ಎಕ್ಸಾಂಪಲ್ ಇಂಡಿಯಾಯಿಂದಾನೇ ತಗೊಳ್ಳೋಣ. ಇಂಡಿಯಾಯಿಂದ ಬೇರೆ ಕಂಟ್ರಿಗೆ ಹೋಗ್ಬೇಕು ಅಂತ ಅಂದ್ರೆ ಮೋಸ್ಟ್ ಎಲಿಜಿಬಲ್ ಏನ್ ಬೇಕು? ಫಸ್ಟ್ ಆಫ್ ಆಲ್ ಒಂದು ಪಾಸ್ಪೋರ್ಟ್ ಇರಬೇಕು. ಮೋಸ್ಟ್ ಆಫ್ ಆಲ್ ವೀಸಾ ಇರಬೇಕು. ಬಿಕಾಸ್ ಆ ಕಂಟ್ರಿ ಒಳಗಡೆ ನಾವು ಹೋಗ್ಬೇಕು ಅಂತ ಅಂದ್ರೆ ಅವ್ರ ಪರ್ಮಿಷನ್ ಇರಬೇಕು, ವೀಸಾ ಇರಬೇಕು. ಸೊ ವೀಸಾದಲ್ಲಿ 3 ಟೈಪ್ಸ್ ಇದೆ ಗುರು. ಸೊ ಒಂದು ಬಂದ್ಬಿಟ್ಟು ಟೂರಿಸ್ಟ್ ವೀಸಾ. ಸೊ ಟೂರಿಸ್ಟ್ ವೀಸಾ ಅಂತ ಅಂದ್ರೆ, ನಾವು ಈ ಒಂದು ಜಾಗದಿಂದ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಸುತ್ತಾಡ್ಬಿಟ್ಟು ವಾಪಸ್ ನಮ್ಮ ಹೋಮ್ ಕಂಟ್ರಿಗೆ ಬರೋದು. ಸೊ ಅದು ಒನ್ ಟೈಪ್ ಆಫ್ ವೀಸಾ, ಅದು ಬಂದ್ಬಿಟ್ಟು ಟೂರಿಸ್ಟ್ ವೀಸಾ. ಸೊ ಸೆಕೆಂಡ್ ವೀಸಾ ಏನು ಅಂತ ಅಂದ್ರೆ ಸ್ಟೂಡೆಂಟ್ಸ್ ವೀಸಾ. ಸ್ಟೂಡೆಂಟ್ಸ್ ವೀಸಾದಲ್ಲಿ ಏನಿರುತ್ತೆ ಅಂತ ಅಂದ್ರೆ, ಎಜುಕೇಶನ್ ಪರ್ಪಸ್ಗೋಸ್ಕರ ನಮ್ಮ ಕಂಟ್ರಿ ಬಿಟ್ಬಿಟ್ಟು ಇನ್ನೊಂದು ಕಂಟ್ರಿಗೆ ಹೋಗ್ಬಿಟ್ಟು ಎಜುಕೇಶನ್ಗೋಸ್ಕರ ಹೋಗೋದು. ಸೊ ಅದು ಸೆಕೆಂಡ್ ಟೈಪ್ ಆಫ್ ವೀಸಾ. ಇನ್ನೊಂದು ಟೈಪ್ ಆಫ್ ವೀಸಾ ಏನು ಅಂತ ಅಂದ್ರೆ ವರ್ಕ್ ವೀಸಾ. ವರ್ಕ್ ವೀಸಾ ಅದು ನಿಮ್ಗೆ ವರ್ಕ್ ಅಲ್ಲಿ ಸಿಕ್ಕಿದ್ರೆ ಅವರೇ ನಿಮ್ಗೆ ವೀಸಾ ತೆಗೆದು ಕೊಡ್ತಾರೆ, ಅಂದ್ರೆ ವರ್ಕ್ ಪರ್ಮಿಟ್ ವೀಸಾ ಸಿಗುತ್ತೆ. ಸೊ ಈ 3 ಟೈಪ್ಸ್ ಆಫ್ ವೀಸಾಸ್ ಇದೆ. ನಿಮ್ಗೆ ಗೋಲ್ಡನ್ ವೀಸಾ ಅವರೇ ಕೊಡ್ತಾರೆ ಗುರು. ಯಾಕಂತ ಅಂದ್ರೆ, ಇವಾಗ ನಮ್ ಕಂಟ್ರಿಯಿಂದ ಅವ್ರ ಕಂಟ್ರಿಗೆ ಹೋಗ್ಬಿಟ್ಟು ಒಂದು ಪ್ರಾಪರ್ಟಿ ಬೈ ಮಾಡಿದ್ರೆ, ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರ ಎಕಾನಮಿ 100% ಬೂಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಅವರು ಗೋಲ್ಡನ್ ವೀಸಾ ಅವರಾಗವರೇ ಪ್ರೊವೈಡ್ ಮಾಡ್ತಾರೆ. ಸೊ ಇದಕ್ಕೋಸ್ಕರ ಅವರು ಗೋಲ್ಡನ್ ವೀಸಾ ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಯಾರು? ದುಬೈ ಅವರು. ಸೊ ಏನು ಮಾಡ್ಬೇಕಾಗಿಲ್ಲ, 4.25 ಕೋಟಿ ಕೊಟ್ಬಿಟ್ಟು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಗೋಲ್ಡನ್ ವೀಸಾ ಕೊಡ್ತಾರೆ. ಸೊ ಗೋಲ್ಡನ್ ವೀಸಾದಲ್ಲಿ ಏನೇನ್ ಬೆನಿಫಿಟ್ ಸಿಗುತ್ತೆ ಅಂತ ಅಂದ್ರೆ, ನಿಮ್ಗೆ ಗೋಲ್ಡನ್ ವೀಸಾ ತಗೊಂಡ್ರೆ ನಿಮ್ಗೆ ಟ್ಯಾಕ್ಸ್ ಫ್ರೀ ಇರುತ್ತೆ. ಫಸ್ಟ್ ಆಫ್ ಆಲ್ ದುಬೈಯಲ್ಲಿ ಹೋಗಿ ಅರ್ನ್ ಮಾಡಿದ್ರೆ ಟ್ಯಾಕ್ಸ್ ಫ್ರೀ ಗುರು, ಸ್ಯಾಲ್ರಿ ಟ್ಯಾಕ್ಸ್ ಫ್ರೀ. ಮತ್ತೆ ಅಲ್ಲಿರೋ ಲಕ್ಸುರಿಯಸ್ ಲೈಫ್ ಬ್ಯೂಟಿಫುಲ್. ಯಾಕಂದ್ರೆ ಸಿಕ್ಕಾಪಟ್ಟೆ ವ್ಲಾಗ್ಸ್ ನೋಡ್ತಾ ಇದೀವಿ, ಸಿಕ್ಕಾಪಟ್ಟೆ ವಿಡಿಯೋಸ್ ನೋಡ್ತಾ ಇದೀವಿ, ದುಬೈ 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 ದುಬೈ. ಸೊ ಎಲ್ರಿಗೂ ಅದಕ್ಕೆ ಅಷ್ಟೊಂದು ಹೈಪ್ ಆಗ್ಬಿಡಿದು. ಫಸ್ಟ್ ಆಫ್ ಆಲ್ ನಾನೇ ಸಿಕ್ಕಾಪಟ್ಟೆ ಹೈಪ್ ಆಗಿದೆ ಈ ವಿಷಯ ಕೇಳಿದ ತಕ್ಷಣ. 23 ಲಕ್ಷ ರೂಪಾಯಿ ಕೊಟ್ರೆ ದುಬೈ ಗೋಲ್ಡನ್ ವೀಸಾ, ನಾನು ರೆಡಿ ಆಗ್ಬಿಟ್ಟಿದೆ ಗುರು. ನಾನು ಈ ವಿಚಾರ ಕೇಳಿದ ತಕ್ಷಣ ಗೋಲ್ಡನ್ ವೀಸಾ 23 ಲಕ್ಷ ರೂಪಾಯಿಗೆ ಗುರು, ಎಲ್ಲೋ ಸಾಲ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಅಲ್ಲಿಗೆ ಹೋಗ್ಬೋದು. ಅಲ್ಲಿಗೆ ಹೋಗ್ಬಿಟ್ಟು ನಾನು ಓನ್ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿರೋ ಅರ್ನಿಂಗ್ಸ್ ಬೇರೆ, ಅಲ್ಲಿರೋ ಅರ್ನಿಂಗ್ಸ್ ಬೇರೆ. ಸೊ ಅಲ್ಲಿ ಹೋಗ್ಬಿಟ್ಟು ಅರ್ನ್ ಮಾಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ನಾನು ಇಲ್ಲಿಗೆ ಮನೆಗೆ ಕಳಿಸ್ಬೋದು. ಸೊ ಆ ಮೈಂಡ್ ಸೆಟ್ ಅಲ್ಲಿ ನಾನು ಆ ಟ್ರ್ಯಾಪ್ಗೆ ಬೀಳಕ್ಕೆ ಹೋಗ್ತಿದ್ದೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಈ ಗೋಲ್ಡನ್ ವೀಸಾದಲ್ಲಿ ಏನು ಅಂತ ಅಂದ್ರೆ 10 ವರ್ಷಕ್ಕೆ ಕೊಡ್ತಾರೆ ಗುರು, ಅಂದ್ರೆ ಒಂದು ಡೆಕೇಡ್, 10 ವರ್ಷಕ್ಕೆ ಗೋಲ್ಡನ್ ವೀಸಾ. ನೀವು ಅಂದ್ರೆ ನಮ್ಮ ಇಂಡಿಯಾದಿಂದ ಆ ಕಂಟ್ರಿಗೆ ಹೋಗ್ಬೇಕು ಅಂತ ಅಂದ್ರೆ ಗೋಲ್ಡನ್ ವೀಸಾ ಇದ್ರೆ ಸಾಕು, ಎಷ್ಟು ಸತಿ ಬೇಕಾದ್ರೆ ಹೋಗಿ ರಿಟರ್ನ್ ಬರ್ಬೋದು, ಹೋಗಿ ರಿಟರ್ನ್ ಬರ್ಬೋದು. ಸೊ ಈ ಗೋಲ್ಡನ್ ವೀಸಾ ಇತ್ತು ಅಂತ ಅಂದ್ರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದು, ಸೊ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು, ಸೊ ನಾವು ವರ್ಕು ಮಾಡ್ಬೋದು. ಸೊ ಟ್ಯಾಕ್ಸ್ ಫ್ರೀ ಗುರು. ಆಬ್ವಿಯಸ್ಲಿ ಅಲ್ಲಿ ಹೋಗ್ಬಿಟ್ಟು ಅರ್ನ್ ಮಾಡಿದ್ರೆ ಟ್ಯಾಕ್ಸ್ ಫ್ರೀನೇ ಅದು. ಸೊ ನಮ್ಮ ಹತ್ರ 4.25 ಕೋಟಿ ಇತ್ತು ಅಂತ ಅಂದ್ರೆ ಅಲ್ಲಿ ಗೋಲ್ಡನ್ ವೀಸಾ 100% ಕೊಡ್ತಾರೆ. ಯಾಕಂದ್ರೆ ನಾವು ಅಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಅವರಾಗವರೇ ಗೋಲ್ಡನ್ ವೀಸಾ ಕೊಡ್ತಾರೆ. ಮತ್ತೆ ಗೋಲ್ಡನ್ ವೀಸಾ ಅವರು ಅಂದ್ರೆ ದೊಡ್ಡ ಸೆಲೆಬ್ರಿಟೀಸ್ ಇರ್ತಾರೆ ಗೊತ್ತಾ, ಅವ್ರಿಗೆ ಕರೆದಿ ಕೊಡ್ತಾರೆ. ಬಿಕಾಸ್ ಅಂತ ಸೆಲೆಬ್ರಿಟೀಸ್ ಅಲ್ಲೋಗಿ ಸೆಟ್ಲ್ ಆದ್ರೆ ಅವರಿಗೆ ತಾನೇ ಹೆಮ್ಮೆ. ಅಂಡ್
ನೀವು ಒಂದು ಪ್ರೊಫೆಷನಲ್ಲಿ ಸೂಪರ್ ಆಗಿದ್ರಿ ಅಂತ ಅಂದರೆ ಅವರೇ ನಿಮಗೆ ಕರೆದ್ಬಿಟ್ಟು ಕೊಡ್ತಾರೆ, ಬಿಕಾಸ್ ಅವ್ರ ಎಕನಾಮಿಕ್ ಗ್ರೋತ್ ಆಗಬೇಕು. ಸೊ ಈ ಟ್ರ್ಯಾಪಿಗೆ ಯಾರು ಬೀಳಕ್ಕೆ ಹೋಗಬೇಡಿ. ಅಂದರೆ 23 ಲಕ್ಷ ರೂಪಾಯಿ ಕೊಟ್ಟರೆ ನಿಮಗೆ ಗೋಲ್ಡನ್ ವೀಸಾ ಸಿಗುತ್ತೆ ಅನ್ನೋದಲ್ಲ ಫೇಕ್ ನ್ಯೂಸ್. 4.5 ಕೋಟಿ ರೂಪಾಯಿ ಕೊಟ್ಟು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಗೋಲ್ಡನ್ ವೀಸಾ ಕೊಡ್ತಾರೆ. ಸೊ ಎಲ್ಲರೂ ಯಾಕೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಈ ಗೋಲ್ಡನ್ ವೀಸಾ 23 ಲಕ್ಷ ರೂಪಾಯಿಗೆ ಅಂತ ಅಂದರೆ, ಟ್ಯಾಕ್ಸ್ ಫ್ರೀ ಗುರು ಫಸ್ಟ್ ಆಫ್ ಆಲ್. ಮತ್ತೆ ಅಲ್ಲಿರೋ ಲೈಫೇ ಬೇರೆ ಗುರು, ಲಕ್ಸುರಿಯಸ್ ಲೈಫು. ಯಾಕಂದರೆ ಸೂಪರ್ ಕಾರ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್, ಬುರ್ಜ್ ಖಲೀಫಾ, ಆ ಲೈಫ್ ಸ್ಟೈಲೇ ಬೇರೆ. ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋದು, ಆ ಲಕ್ಸುರಿಯಸ್ ಲೈಫ್ ಇದೆ ಗೊತ್ತಾ, ಆ ಲೈಫ್ ಸ್ಟೈಲ್ ಎಲ್ಲನೂ ಚೇಂಜ್ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಒಂದಿರುತ್ತೆ, ನನ್ನ ಮಗ ನನ್ನ ಮಗಳು ನಮ್ಮ ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗಿ ಅರ್ನ್ ಮಾಡ್ಬಿಟ್ಟು ಅಲ್ಲಿಂದ ನಮಗೆ ಇಲ್ಲಿ ಮನಿ ಕಳಿಸ್ಬೇಕು ಅಂದ್ಬಿಟ್ಟು. ಬಿಕಾಸ್ ಇಲ್ಲಿ ಅರ್ನಿಂಗ್ಸ್ಗಿನ್ನ ಅಲ್ಲಿ ಅರ್ನಿಂಗ್ಸ್ ಜಾಸ್ತಿ ಇದೆ. ಬಿಕಾಸ್ ಅಲ್ಲಿಂದ ನೀವು ಇಲ್ಲಿಗೆ ಚೇಂಜ್ ಓವರ್, ಐ ಮೀನ್ ದುಡ್ಡು ಕಳಿಸ್ಬೇಕಂತಂದ್ರೆ ಇಲ್ಲಿ ಜಾಸ್ತಿ ಇರುತ್ತೆ ಅರ್ನಿಂಗ್ಸ್. ಮತ್ತೆ ಕಂಟ್ರಿ ಟು ಕಂಟ್ರಿ ಹೋಗಿ ಓದಬೇಕು ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಫಸ್ಟ್ ಆಫ್ ಆಲ್ ಕಂಟ್ರಿ ಟು ಕಂಟ್ರಿ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಇದರಲ್ಲಿ ಗೋಲ್ಡನ್ ವೀಸಾ ಸಿಕ್ಬಿಡ್ತು 23 ಲಕ್ಷ ರೂಪಾಯಿಗೆ ಅಂತ ಅಂದರೆ ಅಲ್ಲಿ ಹೋಗ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೋದು ಅಂದ್ಬಿಟ್ಟು ನನಗೂ ಸಿಕ್ಕಾಪಟ್ಟೆ ಆಸೆ ಇದೆ. ಬಟ್ 23 ಲ್ಯಾಕ್ಸ್ಗೆ ಗೋಲ್ಡನ್ ವೀಸಾ ಇಲ್ಲ ಗುರು. ಸೊ ಯಾರು ಆ ಫಾಲ್ಸ್ ನ್ಯೂಸ್ಗೆ ಬೀಳಕ್ಕೆ ಹೋಗಬೇಡಿ. 4.5 ಕೋಟಿ ರೂಪಾಯಿ ಇತ್ತು ಅಂತ ಅಂದರೆ ನಿಮಗೆ ಅವರೇ ಗೋಲ್ಡನ್ ವೀಸಾ ಕೊಡ್ತಾರೆ. 4.5 ಕೋಟಿ ನೀವು ಅವರ ಲ್ಯಾಂಡಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು. ಸೊ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಗೋಲ್ಡನ್ ವೀಸಾ ಅಲಾಟ್ ಆಗುತ್ತೆ. ಸೊ ಗೋಲ್ಡನ್ ವೀಸಾ ಅಲಾಟ್ ಆದರೆ ನಿಮಗೆ ಆಲ್ರೆಡಿ ನಾನು ಹೇಳ್ದಂಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೋಬೋದು, ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೋದು, ನಮ್ಮ ಮಕ್ಕಳಿಗೆ ಎಜುಕೇಷನ್ಸ್ ಇರುತ್ತೆ. ಮತ್ತು ಎಲ್ಲರೂ ಏನಕ್ಕೆ ಅಬ್ರಾಡ್ಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ ಅಂತ ಅಂದರೆ, ಸೊ ಇಲ್ಲಿಗಿನ್ನ ಅಲ್ಲಿ ಅರ್ನಿಂಗ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಇಲ್ಲಿ ಲೈಫ್ ಸ್ಟೈಲ್ಗಿನ್ನ ಅಲ್ಲಿ ಲೈಫ್ ಸ್ಟೈಲ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬೆಟರ್ ಫ್ಯೂಚರ್ಗೋಸ್ಕರ ನಮ್ಮ ಹೋಮ್ ಕಂಟ್ರಿ ಬಿಟ್ಬಿಟ್ಟು ಬೇರೆ ಕಂಟ್ರಿಗೆ ಹೋಗಬೇಕು ಅಂದ್ಬಿಟ್ಟು ಆಸೆ ಪಡ್ತಾರೆ. ಏನಕ್ಕೆ ಅಂತ ಅಂದರೆ ಸ್ಯಾಲ್ರಿ ಜಾಸ್ತಿ ಬರುತ್ತೆ ಅಲ್ಲಿ, ಐ ಮೀನ್ ಹೋಮ್ ಕಂಟ್ರಿಗಿನ್ನ ಬೇರೆ ಕಂಟ್ರಿಯಲ್ಲಿ ನಮಗೆ ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ ಅಂದ್ಬಿಟ್ಟು. ಇನ್ನೊಂದು ಏನು ಅಂತ ಅಂದರೆ ಸಕ್ಸಸ್ಫುಲ್ ಬೇಗ ಆಗ್ಬೋದು ಅಂದ್ಬಿಟ್ಟು. ಬಿಕಾಸ್ ಇಲ್ಲಿ ಗ್ರೋತ್ ಒಂದು ಸ್ವಲ್ಪ ಕಡಿಮೆ ಅಂದ್ಬಿಟ್ಟು, ಸೊ ಬೇರೆ ಕಡೆ ಹೋದರೆ ಗ್ರೋತ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಎಲ್ಲರೂ ಅಬ್ರಾಡ್ನ ಪ್ರಿಫರ್ ಮಾಡ್ತಾರೆ. ಇನ್ನೊಂದೇನು ಅಂತ ಅಂದರೆ ಅವನು ಅಬ್ರಾಡಲ್ಲಿ ಓದ್ತಾ ಇದ್ದಾನೆ, ಅವನು ಅಬ್ರಾಡಲ್ಲಿ ಕೆಲಸ ಮಾಡ್ತಿದ್ದಾನೆ. ಸೊ ನಿಮ್ಮ ಸುತ್ತಮುತ್ತನೇ ಇಂಥ ಮಾತುಗಳು ಕೇಳಿರ್ತೀರ ನೀವು. ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಪ್ರಿಫರ್ ಮಾಡ್ತಾರೆ ಗುರು, ನಾನು ನಮ್ಮ ಕಂಟ್ರಿ ಬಿಟ್ಬಿಟ್ಟು ಇನ್ನೊಂದು ಕಂಟ್ರಿಗೆ ಹೋಗಿ ಓದಬೇಕು ಅಂದ್ಬಿಟ್ಟು. ಸೊ ಅದಕ್ಕೆ ಈ ಗೋಲ್ಡನ್ ವೀಸಾ ಬಗ್ಗೆ ಸಿಕ್ಕಾಪಟ್ಟೆ ಹೈಪ್ ಆಗಿದ್ದು ಈ ಗೋಲ್ಡನ್ ವೀಸಾ. ಅದು 23 ಲಕ್ಷ ರೂಪಾಯಿಗೆ ಗೋಲ್ಡನ್ ವೀಸಾ ಇಲ್ಲ ಗುರು. 1 ಲ್ಯಾಕ್ ದಿರಾಮ್ ಇತ್ತು ಅಂತ ಅಂದರೆ ನಮಗೆ ಗೋಲ್ಡನ್ ವೀಸಾ ಸಿಗುತ್ತೆ ಅಂದ್ಬಿಟ್ಟು ಇದು ಫೇಕ್ ನ್ಯೂಸ್. ಇದು ಖಂಡಿತ ಇಲ್ಲ. ಸೊ ಯಾರು ಇದಕ್ಕೆ ಫಾಲ್ಸ್ ನ್ಯೂಸಿಗೆ ಬೀಳಕ್ಕೆ ಹೋಗಬೇಡಿ. 4.5 ಕೋಟಿ ರೂಪಾಯಿ ಇತ್ತು ಅಂತ ಅಂದರೆ ನಮಗೆ ಗೋಲ್ಡನ್ ವೀಸಾ ಸಿಗುತ್ತೆ. ಆ್ಯಂಡ್ ಒನ್ ಮೋರ್, ನಮ್ಮ ಕಂಟ್ರಿ ನಮ್ಮ ಹೆಮ್ಮೆ. ಸೊ ಆದಷ್ಟು ನಮ್ಮ ಕಂಟ್ರಿನ ನಾವು ಬೆಳೆಸೋಣ, ನಮ್ಮ ಎಕಾನಮಿನ ನಾವು ಬೂಸ್ಟ್ ಮಾಡೋಣ. ಸೊ ನಾವು ಹುಟ್ಟಿರೋದಿಲ್ಲೇ, ಸೊ ಸಾಯೋದು ಇಲ್ಲೇ. ಸೊ ಇಲ್ಲಿ ಆದಷ್ಟು ಬೂಸ್ಟ್ ಮಾಡೋಣ. ಸೊ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಷ್ಟೋ ಜನಕ್ಕೆ ಆಂಟರ್ಪ್ರನರ್ ಆಗಬೇಕು ಅಂದ್ಬಿಟ್ಟು ಆಸೆ ಇರುತ್ತೆ. ಅವರು ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿನ್ನೂ ಅಬ್ರಾಡಲ್ಲಿ ಹೋಗ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಗ್ರೋತ್ ಬೇಗ ಸಿಗುತ್ತೆ, ಮತ್ತು ಹೈಪು ಜಾಸ್ತಿ ಇರುತ್ತೆ, ಮತ್ತು ನಿಮಗೆ ಪ್ರಾಡಕ್ಟು ಬೇಗ ಮೂವ್ ಆಗುತ್ತೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜನಕ್ಕೆ ಆಸೆ ಇರುತ್ತೆ. ಸೊ ಆಸೆ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ 23 ಲ್ಯಾಕ್ಸ್ಗೆ ಈ ಗೋಲ್ಡನ್ ವೀಸಾ ಇಲ್ಲ ಗುರು, ಅದು ಫಾಲ್ಸ್ ಇನ್ಫಾರ್ಮೇಷನ್. ಸೊ ಆ ಟ್ರ್ಯಾಪಿಗೆ ಯಾರು ಬೀಳಕ್ಕೆ ಹೋಗಬೇಡಿ, ಯಾರು ನಂಬಕ್ಕೆ ಹೋಗಬೇಡಿ ಅದನ್ನು. ಅದು ಜಸ್ಟ್ ಫಾಲ್ಸ್ ಇನ್ಫಾರ್ಮೇಷನ್, ಅದು ಸಿಕ್ಕಾಪಟ್ಟೆ ರೂಮರ್ ಅದು. ಸೊ ನಮ್ಮ ಕಂಟ್ರಿನ ನಂಬರ್ 1 ಮಾಡೋಣ, ಆದಷ್ಟು ಟ್ರೈ ಮಾಡೋಣ. ಇಲ್ಲಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ಸ್ ಇದೆ. ಸೊ ಇಲ್ಲೇ ಕಷ್ಟಪಡೋಣ. ಏನೇ ಆಗಲಿ ನಮ್ಮ ಕಂಟ್ರಿನ ನಾವು ಬೆಳೆಸೋಣ ಗುರು. ಸೊ 23 ಲ್ಯಾಕ್ಸ್ಗೆ ಗೋಲ್ಡನ್ ವೀಸಾ ಸಿಗೋದು ಅದು ಫಾಲ್ಸ್ ನ್ಯೂಸು. ಯಾರು ಆ ಫಾಲ್ಸ್ ನ್ಯೂಸ್ನ ಕೇಳ್ಬಿಟ್ಟು 23 ಲ್ಯಾಕ್ಸ್ಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಬೇಡಿ, ಅದು ಫಾಲ್ಸ್ ನ್ಯೂಸು. ನಿಮ್ಮ ಹತ್ರ 4.5 ಕೋಟಿ ರೂಪಾಯಿ ಇತ್ತು ಅಂತ ಅಂದರೆ ನಿಮಗೆ ಗೋಲ್ಡನ್ ವೀಸಾ ಸಿಗುತ್ತೆ. ಸೊ ಇವಾಗ ಕ್ಲಾರಿಟಿ ಸಿಕ್ಕಿದೆ. ನಾನು ಈ 23 ಲಕ್ಷ ರೂಪಾಯಿಗೆ ಏನು ಸೀರಿಯಸ್ಲಿ ನಾನು ರೆಡಿ ಆಗಿಬಿಟ್ಟಿದೆ. 23 ಲ್ಯಾಕ್ಸ್ನೇ ಲೈಕ್ ಅರೇಂಜ್ ಮಾಡ್ಕೊಂಬಿಟ್ಟು ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಲೈಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಬಿಕಾಸ್ ಗ್ರೋತ್ ಬೇಕಲ್ಲ ಗುರು ಲೈಫಲ್ಲಿ. ಸೊ 23 ಲ್ಯಾಕ್ಸ್ಗೆ 4.5 ಕೋಟಿ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟ್. ಬಟ್ 23 ಲ್ಯಾಕ್ಸ್ ಎಲ್ಲೋ ಲೋನ್ ಮಾಡ್ಕೊಂಬಿಟ್ಟು ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಗೋಲ್ಡನ್ ವೀಸಾ ತೊಗೊಂಬಿಟ್ಟು, ಸೊ 10 ಇಯರ್ಸ್ ನಮಗೆ ಅಲ್ಲಿ ವೀಸಾ ಸಿಗುತ್ತೆ. ಸೊ ಆ ಮೈಂಡ್ ಸೆಟ್ಟಲ್ಲಿ ನನಗೂ ಇತ್ತು. ಬಟ್ ಆಮೇಲೆ ಗೊತ್ತಾಯಿತು, ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು ಅದು ಫಾಲ್ಸ್ ಇನ್ಫಾರ್ಮೇಷನ್ ಅಂದ್ಬಿಟ್ಟು. ಸೊ ಈ ಥರ ಕಂಟೆಂಟು ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೀನಿ. ಸೊ ಇದೇ ಥರ ಕಂಟೆಂಟ್ಸ್ ನಾನು ಕೊಡಬೇಕು ಅಂತ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.